ಮಾಡೋಕೆ ಎಸೆಯೋಕೆ ಅಂತ ಇಟ್ಟಿರುವಂಥ ಈ ಈರುಳ್ಳಿ ಸಿಪ್ಪೆನ ಇವತ್ತು ನಾವು ಯೂಸ್ ಮಾಡಿಕೊಂಡು ನಮ್ಮ ಕೂದಲನ್ನು ಎಷ್ಟು ಉದ್ದ ಆದರೂ ಮಾಡ್ಕೋಬೋದು, ಎಷ್ಟು ದಪ್ಪ ಆದರೂ ಮಾಡ್ಕೋಬೋದು. ಉದುರುವಂಥ ಕೂದಲಿಗೆ, ಪ್ಯಾಚಿ ಆಗಿರುವಂಥ ಕೂದಲಿಗೆ, ಆಮೇಲೆ ಯಾವುದೇ ಒಂದು ಶೈನಿಂಗ್ ಇಲ್ಲ, ಯಾವುದೇ ಒಂದು ಸಾಫ್ಟ್ ಇಲ್ಲ ಅನ್ನುವಂಥ ಕೂದಲಿಗೆ ಇವತ್ತು ಸೂಪರ್ ಆಗಿರುವಂಥ ಒಂದು ಮನೆ ಮದ್ದನ್ನು ಮಾಡಿ ತೋರಿಸ್ಲಿಕ್ಕೆ ಹೋಗ್ತೀನಿ. ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ನೀವು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ. ಈ ಒಂದು ಆಯಿಲ್ ಪ್ರಿಪೇರ್ ಮಾಡ್ಲಿಕ್ಕತ್ತೀವಿ. ನಿಮ್ಮ ಕೂದಲು ಎಷ್ಟೇ ಉದುರ್ತಾ ಇರಲಿ, ವಾರದಲ್ಲಿ ಎಲ್ಲ ನಿಂತು ಹೋಗಿ ನಿಮಗೆ ಹಾರ್ತೀರ ನೀವು, ಒಳ್ಳೆ ರಿಸಲ್ಟ್ ಸಿಗುತ್ತೆ, ವಿಸಿಬಲ್ ರಿಸಲ್ಟ್ ಸಿಗುತ್ತೆ ಒಂದು ವಾರದೊಳಗೆ. ನಾ ಇಲ್ಲಿ ಕೊಬ್ಬರಿ ಎಣ್ಣೆ ತೊಗೊಂಡೀನಿ, ಅದಕ್ಕೆ ಉಳ್ಳಾಗಡ್ಡಿ ಸಿಪ್ಪೆ ಆಮೇಲೆ ಕರಿಬೇವು ಹಾಕ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಕುದಿಸ್ಕೊಂಡ್ಬಿಡೋಣ. ಕುದಿಸ್ಕೊಂಡೊಂದು ಈರುಳ್ಳಿಗೆ ಒಂದು 7ರಿಂದ 8 ಲವಂಗನ ಈ ಥರ ಚುಚ್ಚಿ ಅದನ್ನು ಒಂದು ಕಾಜಿನ ಬೌಲ್ನಾಗ ಇಟ್ಕೊಳ್ರಿ, ಅಥವಾ ನಿಮ್ಮ ಹತ್ರ ಯಾವ್ದು ಬೌಲ್ ಅದ ಅದ್ರೊಳಗೆ ಇಟ್ಕೊಂಡು ಅದನ್ನು ಎಣ್ಣೆ ಮೇಲಿಂದ ಹಾಕಿಬಿಡ್ರಿ. ಇದನ್ನು ಈ ಥರ ಹಾಕಿ ಒಂದು ಅರ್ಧ ತಾಸು ಅಥವಾ 1 ತಾಸು ಬಿಸಿಲೊಳಗೆ ಇಡೋದ್ರಿಂದ ಸೂಪರ್ ಆಗಿರುವಂಥ ರಿಸಲ್ಟ್ ಸಿಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್.